ನಮಸ್ತೆ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ನಮಗೆ ಇವತ್ತು ಅಶ್ವಿನಿ ಅಂತ ಒಬ್ಬರು ಪ್ರೊಫೈಲ್ ಕಳಿಸ್ತಾ ಹೋಗಿದ್ದಾರೆ ಸ್ನೇಹಿತರೆ. ಇದೇ ರೀತಿ ಸುಮಾರು ಪ್ರೊಫೈಲ್ಗಳು ನಮ್ಮ ಒಂದು ಚಾನಲಲ್ಲಿದೆ, ನೀವು ಕೂಡ ಚೆಕ್ ಮಾಡಿ. ಇವರ ಹೆಸರು ಅಶ್ವಿನಿ, ವಯಸ್ಸು ಬಂದು 29 ವರ್ಷ, ಊರು ಬಂದುಬಿಟ್ಟು ಪುಟ್ಟೇನಹಳ್ಳಿ ಅಂತ. ಸೊ ಈ ಒಂದು ಪುಟ್ಟೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮುನ್ನ ಇವರ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸರ್, ನಾನು ಸದ್ಯಕ್ಕೆ ಸಿಂಗಲ್ ಆಗಿದ್ದೇನೆ. 2 ವರ್ಷಗಳಿಂದ ಗಂಡು ಹುಡುಕಾಟ ಮಾಡಬೇಕು ಅಂತ ಮನದಲ್ಲಿತ್ತು. ಬಟ್ ಹೆಂಗೆ ಹುಡುಕಾಟ ಮಾಡಬೇಕು ಒಂದು ಹೆಣ್ಣಾಗಿ ಅಂತ ತಲೆಯಲ್ಲಿರಲಿಲ್ಲ. ಸೊ ನಿಮ್ಮ ಒಂದು ವಿಡಿಯೋ ನೋಡಿ ನನ್ನ ಮಾಹಿತಿನ ಕಳಿಸಿದ್ದೇನೆ ಅಂತಂದ್ಬಿಟ್ಟು ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಒಬ್ಬ ಒಳ್ಳೆಯ ಜೊತೆಗಾರ ಬೇಕು. ನೋಡೋದಕ್ಕೆ ದುಂಡಾಗಿರ್ತಕ್ಕಂಥ ಮೈಕಟ್ಟು ಆ್ಯಂಡ್ ಸಾರಿ ಉಟ್ಕೊಂಡು ಯಾವ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ನೋಡಿ. ಹೇರ್ಸು ಕೂಡ ನೋಡ್ಕೊಳ್ತಿರ್ಬೋದು, ಉದ್ದಾಗಿರ್ತಕ್ಕಂಥ ಹೇರು. ಇವರ ಹವ್ಯಾಸ ಬಂದು ಪ್ರಸ್ತುತ ಮೊಬೈಲ್ ನೋಡ್ತೇನೆ, ಜೊತೆಗೆ ಟಿ ವಿ ನೋಡ್ತೇನೆ, ನನಗೆ ಏನೂ ಕೂಡ ಕೆಲಸ ಅಂತ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಅಶ್ವಿನಿಯವರು ನೋಡೋದಕ್ಕೆ ಹಿಂಗಿದ್ದಾರೆ ಆ್ಯಂಡ್ ಬೇಸಿಕ್ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇವರ ಇನ್ಫಾರ್ಮೇಷನ್ ಇದಾಗಿತ್ತು. ಸೊ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಮದುವೆ ಆದ ನಂತರ ಹೆಂಗೆ ಇರಬೇಕು ಒಂದು ಪಾಯಿಂಟಲ್ಲಿ ಹೇಳ್ತೇನೆ ನೋಡಿ. ಅದನ್ನು ಪಾರ್ಟ್ 2 ಅಲ್ಲಿ ನೋಡನೆ. ಮೊದಲದಾಗಿ ಅಕ್ಕ, ಅಣ್ಣ ಮತ್ತು ನಮ್ಮ ತಂದೆ ತಾಯಿ ಇದ್ದಾರೆ. ಒಟ್ಟಿನಲ್ಲಿ ನಾವು ನಮ್ಮ ತಂದೆ ತಾಯಿ ಅವರಿಗೆ 3 ಜನ ಮಕ್ಕಳು ಅಂತ ಹೇಳಿರೋದು. ಅದರಲ್ಲಿ ಮೊದಲನೇ ಈ ಒಂದು ಮಗಳು. ಸೊ ಪ್ರಸ್ತುತ ಅಶ್ವಿನಿ ಅವರು. ಅಪ್ಪ ಅಂದರೆ ನನಗೆ ತುಂಬ ಪ್ರೀತಿ ಮಾಡ್ತಾರೆ. ಅವರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಲವ್ ಮಾಡಿಲ್ಲ, ಇಲ್ಲಾಂದರೆ ಯಾವಾಗಲೂ ಲವ್ ಮಾಡಿ ಒಬ್ಬನ ಜೊತೆ ಓಡಿ ಹೋಗ್ತಾ ಇದ್ದೆ ಅಂತ ಹೇಳಿದ್ದಾರೆ ನೋಡಿ. ಸೊ ಅದೇ ರೀತಿಯಾಗಿ ನಮ್ಮ ತಂದೆಗೆ ಮೋಸ ಮಾಡದೇ ಇರತಕ್ಕಂತಹ ಒಬ್ಬ ಹುಡುಗ ಬೇಕು. ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ತಂದೆಯ ಮೇಲೆ ಪಂಚ ಪ್ರಾಣ ಇರ್ತಾರೆ. ಅದರಲ್ಲಿ ಅಶ್ವಿನಿ ಕೂಡ ಒಬ್ಬರು. ಹುಡುಗ ಓದೋದಕ್ಕೆ ಜೊತೆಗೆ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿ ಆಗಿದ್ದರೆ ಸಾಕು. ಅವರಿಗೆ ಕೆಲಸ ಏನೋ ನಾನೇ ಹುಡುಕಾಟ ಮಾಡಿಕೊಡ್ತೇನೆ ಅಂತ ಹೇಳಿರೋದು ನಿಮಗೆ. ಸೊ ಒಂದು ಟೈಮ್ ಇತ್ತು ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಥವಾ ಕೆಲಸ ಇರ್ತಕ್ಕಂಥ ಹುಡುಗನೇ ಬೇಕು ಮದುವೆ ಆಗೋದಕ್ಕೆ ಅಂತ ಹೇಳ್ತಿದ್ರು. ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಟ್ರೆಂಡು. ಸೊ ಪ್ರಸ್ತುತ ಒಳ್ಳೆಯ ಒಂದು ತಿಳುವಳಿಕೆ ಆ್ಯಂಡ್ ಓದೋದಕ್ಕೆ ಬರೆಯೋದಕ್ಕೆ ಬಂದರೆ ಸಾಕು, ನಾನೇ ಅವ್ರ ಜೊತೆ ಮದುವೆ ಆಗಿ ಅವರಿಗೆ ಒಂದು ಕೆಲಸ ಹುಡುಕೊಡ್ತೀನಿ ಅಂತ ಹೇಳಿರೋದು. ಈ ಒಂದು 4 ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಇವರ ಹೆಚ್ಚಿನ ಮಾಹಿತಿ ಹೇಳೋದಾದರೆ, ಸೊ ಇಲ್ಲಿ ನೋಡ್ಕೊಳ್ತಿದ್ದೀರಲ್ಲ, ಈ ಒಂದು ಕಾರು ಏನಿರುತ್ತೆ ಅವರ ಮನೆಯಲ್ಲಿ ಇರ್ತಕ್ಕಂಥದ್ದು ಓಲ್ಡ್ ಮಾಡೆಲ್ ಕಾರು. ಪ್ರಾಬಬ್ಲಿ ಬಂದುಬಿಟ್ಟು ಇಂಥ ಕಾರನ್ನೇ ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಆಸೆ ಇದೆ ಅಂತ ಹೇಳಿದ್ದಾರೆ. ಅವರ ಇನ್ಫಾರ್ಮೇಷನ್ ಆಗಿರಲಿ, ಮದುವೆ ಆದ ನಂತರ ಗಂಡು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಆಗಿರಲಿ, ಜೊತೆಗೆ ಅವ್ರ ಕನಸು ಏನಿದೆ ಅಂತ ಅನ್ನೋದ್ರ ಬಗ್ಗೆ ಆಗಿರಲಿ, ಎಲ್ಲನೂ ಕೂಡ ತಿಳ್ಕೊಳ್ಬೇಕು. ಒಂದು ತರಕಾರಿ ತೆಗೆದುಕೊಳ್ತೀವಿ ಅಂತಂದರೆ ನಾವು ಅದ್ರ ಬಗ್ಗೆ ಇದು ಹಣ್ಣಾಗಿದೆಯಾ, ಒಳಗಡೆ ಹುಳ ಏನಾದರೂ ಇದೆಯಾ, ಕೆಟ್ಟಿದೆಯಾ ಅಂತಂದ್ಬಿಟ್ಟು ಎಲ್ಲವನ್ನು ನೋಡ್ತೇವೆ. ಅದೇ ರೀತಿಯಾಗಿ ಒಬ್ಬಳ ಮದುವೆ ಆಗ್ತೀನಿ ಅಂತಂದರೆ ಚೆನ್ನಾಗಿದ್ದಾರಾ, ಅವರ ಕನಸುಗಳೇನು, ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಕೊಟ್ಟಿದ್ದರೆ ಮಾತ್ರ ನಮಗೆ ಅವರ ಮುಂದೆ ಮದುವೆ ಆದ ನಂತರ ಕೂಡ ಜೀವನ ಸುಖಮಯವಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವರೆಲ್ಲ ಮಾಹಿತಿನ ಹೇಳ್ತಾ ಇದ್ದೇನೆ ನೋಡಿ. ಸೊ ಈ ಒಂದು ಕಾರು ಬಿಟ್ಟಾಕಿ, ಸೊ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಹುಡುಗ ಬಂದುಬಿಟ್ಟು ಕಲಿಕೆಯಲ್ಲಿ ಫಾಸ್ಟಾಗಿರಬೇಕು. ಅಂದರೆ ಎಜುಕೇಟೆಡ್, ಒಂದು PUC ಏನಾದರೂ ಓದ್ರಿ, ಇಲ್ಲಾಂದರೆ 10th ಪಾಸ್ ಆಗಿರಲಿ, ಒಟ್ಟಿನಲ್ಲಿ ಎಜುಕೇಟೆಡ್ ಆಗಿರಲಿ. ಅವ್ರಿಗೆ ನೋಡಿದ ತಕ್ಷಣ ಇಷ್ಟ ಆಗಲಿ. ಡ್ರೆಸ್ಸಿಂಗ್ನೆಸ್ ನೀಟ್ನೆಸ್ ಮಾಡ್ಕೊಂಡು ಹೋಗಿ. ಸೊ ಒಳ್ಳೆಯ ಒಂದು ಟೀ ಶರ್ಟು ಅಥವಾ ಜೀನ್ಸ್ ಪ್ಯಾಂಟು, ಇಲ್ಲಾಂದರೆ ಒಳ್ಳೆಯ ಒಂದು ಶರ್ಟು ಅಥವಾ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕ್ಕೊಂಡು ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಹೋಗಿ ಅವರು ಡೈರೆಕ್ಟಾಗಿ ನೋಡಿದ ತಕ್ಷಣ ಇಷ್ಟಪಡ್ತಾರೆ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ವ, ಈ ಒಂದು ಕಾರ್ ಅವ್ರ ಹತ್ರ ಇದೆ ಅಂತ. ಸೊ ಒಳಗಡೆ ಹೆಂಗಿರ್ಬೋದು ಅಂತ ಕೆಲವೊಂದಿಷ್ಟು ಜನ ಕೇಳ್ತಿದ್ರು ನನಗೆ, ಹಾಗಾಗಿ ನಾನು ತೋರಿಸ್ತಿದ್ದೆ ನೋಡ್ಕೊಳ್ಳಿ. ಇಲ್ಲಿ ಏನು ನೋಡ್ತಿದ್ರೆ, ಇದು ಬಂದುಬಿಟ್ಟು ಡ್ರೈವರ್, ಅಂದರೆ ನೀವು ಕುಳಿತುಕೊಳ್ಳುವಂಥ ಒಂದು ಸೀಟು. ಪಕ್ಕದಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲೇ ಕುಳಿತುಕೊಳ್ತಾರೆ. ಇಲ್ಲಿ TV ಸ್ಪೇಸ್ ಇದೆ ಸ್ನೇಹಿತರೆ. ಇದರಲ್ಲಿ ಲಾಂಗ್ ಡ್ರೈವ್ ಆಗಿ ನೀವು ಮೂವಿ ನೋಡ್ಬೋದು, ಸೊ ಪಿಕ್ಗಳನ್ನು ನೋಡ್ಬೋದು, ಜೊತೆಗೆ ಏನಾದರೂ ರೀಲ್ಸ್ ಕೂಡ ಹಚ್ಕೊಂಡು ನೋಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇರೋಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈ ಒಂದು ಸ್ಟೇರಿಂಗ್ ಕಂಫರ್ಟೇಬಲ್ ಬಂದುಬಿಟ್ಟು 135 ಸ್ಪೀಡಲ್ಲಿ ಈ ಒಂದು ಸ್ಟೇರಿಂಗ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಏನು ನೋಡ್ತೀರ, ಇದು ಬಂದುಬಿಟ್ಟು AC ಸ್ಪೇಸ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ CD ಅಥವಾ ಮೂವೀಸು ಕೂಡ ನೀವು ಪ್ಲೇ ಮಾಡಿಬಿಟ್ಟು ನೋಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡ್ತಿದ್ರಲ್ವ ಎಷ್ಟೊಂದು ಚೆನ್ನಾಗಿದೆ. ಸೊ ಇದರಲ್ಲಿ ನೀವು ಎಲ್ಲಾದರೂ ಸುಮ್ಮನೆ ಒಂದು 200-300 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಒಂದು ₹1000 ಡೀಸೆಲ್ ಹಾಕಬೇಕು. ಇದಕ್ಕೆಂದರೆ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇನ್ನು CCಯ ವಿಚಾರಕ್ಕೆ ಬರೋದಾದರೆ 1084 CC ಇದೆ ಅಂತ ಹೇಳಿದ್ದಾರೆ. ಮಾಹಿತಿ ಇದಾಗಿದೆ ಸ್ನೇಹಿತರೆ. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತವೆ. ಬಂದವು ಅಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಇವಾಗ ನೀವು ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ